ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮಾಗಮ ಅನ್ನುವಂಥದ್ದಾಗಿದೆ. ಆರ್ಎಸ್ಎಸ್ ಮುಖಂಡರ ಮನೆಯಲ್ಲಿ ಬಿಜೆಪಿಯ ಮೀಟಿಂಗ್ ಅನ್ನುವಂಥದ್ದಾಗಿದೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಬಿಜೆಪಿ ಸಮಾಗಮ. ಆರ್ಎಸ್ಎಸ್ ಮುಖಂಡರ ಮನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್. ಆರ್ಎಸ್ಎಸ್ ಮುಖಂಡರ ಮನೆಯಲ್ಲಿ ಕಮಲ ಪಡೆ ರಹಸ್ಯ ಸಭೆಯನ್ನು ಸೇರಿದೆ. ಗಡಿ ಜಿಲ್ಲೆಯಲ್ಲಿ ಮತ್ತೊಂದು ದೊಡ್ಡದಾದಂತಹ ಮಾಸ್ಟರ್ ಪ್ಲಾನ್ ಏನಾದರೂ ಮಾಡ್ತಾ ಇದೆನಾ ಬಿಜೆಪಿ? ಒಂದೇ ಮನೆಯಲ್ಲಿ ಒಗ್ಗೂಡಿದಂತಹ ಸಂಘ ಪರಿವಾರ ಮತ್ತು ಬಿಜೆಪಿ ಗೌಪ್ಯವಾಗಿ ಸೀಕ್ರೆಟ್ ಆಗಿ ಆರ್ಎಸ್ಎಸ್ ಬಿಜೆಪಿ ಮುಖಂಡರಿಂದ ಮಾತುಕತೆಗಳು ನಡೀತಾ ಇದೆ. ಫಾರ್ ವಾಟ್? ಯಾವ ಉದ್ದೇಶಕ್ಕೆ ಇವರಿಬ್ಬರು ಸೇರ್ಕೊಂಡಿದ್ದಾರೆ? ಆರ್ಎಸ್ಎಸ್ ಬಿಜೆಪಿ ಯಾಕೆ ಸೇರ್ಕೊಂಡಿದೆ? ರಹಸ್ಯವಾಗಿ ಒಂದು ಕಡೆ ಸೇರಿರೋ ಹಿಂದೆ ಏನು ತಂತ್ರವನ್ನು ಅಣಿತಾ ಇದ್ದಾರೆ? ರಹಸ್ಯ ಸಭೆಯಲ್ಲಿ ನಡೆದಿದ್ದ ಮಾತುಕತೆಗಳು ಏನು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಅಶ್ವೇಗ ನ್ಯೂಸ್ನಲ್ಲಿ ಇದು ಎಕ್ಸ್ಕ್ಲೂಸಿವ್ ಮಾಹಿತಿ ಅನ್ನುವಂಥದ್ದು ಲಭ್ಯ ಆಗಿದೆ. ಅವರಿಬ್ಬರ ರಹಸ್ಯವಾದಂತಹ ಮಾತುಗಳು ಏನು? ಕುಂದಾನಗರಿ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಬಿಜೆಪಿಯ ಸಮಾಗಮ ಆಗಿದೆ. ಆರ್ಎಸ್ಎಸ್ ಮುಖಂಡರ ಮನೆಯಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸೇರಿಕೊಂಡು ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಅಶ್ವೇಗ ನ್ಯೂಸ್ಗೆ ಲಭ್ಯ ಆಗಿದೆ. ಗಡಿ ಜಿಲ್ಲೆಯಾಗಿರುವಂತಹ ಬೆಳಗಾವಿಯಲ್ಲಿ ಈ ರೀತಿಯ ರಹಸ್ಯ ಸಭೆಯನ್ನು ಮಾಡಿ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡೋದಕ್ಕೆ ತಯಾರಾಗಿದೆನಾ ಭಾರತೀಯ ಜನತಾ ಪಾರ್ಟಿ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಥಣಿಯ ಅರವಿಂದ್ ರಾವ್ ದೇಶಪಾಂಡೆ ಮನೆಯಲ್ಲಿ ಸಭೆ. ಆರ್ಎಸ್ಎಸ್ ಮುಖಂಡರು ಆರ್ಎಸ್ಎಸ್ಸಿನ ದೇಶಪಾಂಡೆ ಮನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರ ರಹಸ್ಯ ಸಭೆ ಮೀಟಿಂಗ್ ಅನ್ನುವಂಥದ್ದಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿಯ ಆರ್ಎಸ್ಎಸ್ ಮುಖಂಡರ ಮನೆಯದು. ಅರವಿಂದ್ ದೇಶಪಾಂಡೆ ಅಂತ, ಅರವಿಂದ್ ರಾವ್ ದೇಶಪಾಂಡೆ, ಅನಂತಕುಮಾರ್ ಹೆಗಡೆ, ಜಗದೀಶ್ ಶೆಟ್ಟರ್ ಸಹ ಭಾಗಿಯಾಗಿದ್ದರು. ಆರ್ಎಸ್ಎಸ್ ಮನೆಗೆ ಬಂದಂತಹ ಹಲವು ಬಿಜೆಪಿ ನಾಯಕರು ವಿವಿಧ ರಾಜಕೀಯ ಮಾತುಕತೆ ನಡೆಸಿರುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮುಂಬರುವಂತಹ ಎಲೆಕ್ಷನ್ಸ್ 2028ನ ಅಪ್ಕಮಿಂಗ್ ಎಲೆಕ್ಷನ್ಸ್ ಬಗ್ಗೆ ಆರ್ಎಸ್ಎಸ್ ಬಿಜೆಪಿ ಚರ್ಚೆ ಮಾಡಿದೆನಾ? ಕಮಲ ಪಾಳ್ಯದಲ್ಲಿ ರೈಟ್ ನಾವು ಇದು ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಏಕಾಏಕಿ ಆರ್ಎಸ್ಎಸ್ ಮುಖಂಡರ ಮನೆಗೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಧಾವಿಸಿರೋದು ಒಂದು ರೀತಿಯ ಸಂಚಲನ ಸೃಷ್ಟಿ ಮಾಡಿದೆ. ಮತ್ತು ಯಾವುದಾದ್ರೂ ಕಾರ್ಯ ನಿಮಿತ್ತವಾಗಿ, ಸಂಘಟನೆ ನಿಮಿತ್ತವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಒಂದು ಊರಿಗೆ ಹೋದರೆ ಅವರು ಮೊದಲು ಉಳ್ಕೊಳ್ಳದೆ ಅಲ್ಲಿನ ಕಾರ್ಯಕರ್ತರ ಮನೆಯಲ್ಲಿ ಅಥವಾ ಅಲ್ಲಿನ ಹಿರಿಯ ಆರ್ಎಸ್ಎಸ್ ಮುಖಂಡರ ಮನೆಯಲ್ಲಿ. ಆದರೆ ಈ ಬಾರಿ ಜಗದೀಶ್ ಶೆಟ್ಟರ್ ಆಗಿರಬಹುದು, ಅನಂತಕುಮಾರ್ ಹೆಗಡೆ ಆಗಿರಬಹುದು, ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಏಕಾಏಕಿ ಬೆಳಗಾವಿಯ ಆರ್ಎಸ್ಎಸ್ ಮುಖಂಡರ ಮನೆಯಲ್ಲಿ ಹೋಗಿ ಏನು ಮಾತುಕತೆ ನಡೆಸಿದ್ದಾರೆ, ಅದೇನು ಸಭೆ ನಡೆಸಿದ್ದಾರೆ? ಇಸ್ ದಟ್ ಅ ನಾರ್ಮಲ್ ವಿಸಿಟ್? ಇದು ನಾರ್ಮಲ್ ವಿಸಿಟಾ? ಪ್ರತಿ ಸಲ ನಾನು ಹೇಳಿದ್ನಲ್ಲ, ಸಂಘಟನೆಯ ನಿಮಿತ್ತವಾಗಿ ಅಥವಾ ಕಾರ್ಯಕ್ರಮದ ನಿಮಿತ್ತವಾಗಿ ಯಾವುದಾದ್ರೂ ಸಭೆಯ ನಿಮಿತ್ತವಾಗಿ ಬೇರೆ ಊರಿಗೆ ಹೋದಾಗ ಅಲ್ಲಿ ಆರ್ಎಸ್ಎಸ್ಸಿನ ಮತ್ತು ಬಿಜೆಪಿಯ ಕಾರ್ಯಕರ್ತರ ಮನೆಯಲ್ಲಿ ಉಳಿದುಕೊಳ್ಳುವಂತಹ ಪದ್ಧತಿ ಬಿಜೆಪಿಯಲ್ಲಿದೆ. ಸೊ ಹಾಗೆ ನಾರ್ಮಲ್ ಆಗಿ ಉಳ್ಕೊಂಡಿದ್ದ ಅಥವಾ ಏನಾದರೂ ಮೀಟಿಂಗ್ ಮಾಡಿದರೆ ಏನು ಮಾಡಿರ್ತಾರೆ? ಮುಂದಿನ 2028ರ ಎಲೆಕ್ಷನ್ನಲ್ಲಿ ಹೆಂಗೆ ಗೆದ್ದು ಬರಬೇಕು, ಬೆಳಗಾವಿಯಲ್ಲಿಯೇ ಹೆಂಗೆ ಗೆಲ್ಲಬೇಕು? ಯಾಕೆಂತಂದರೆ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡದ ಪ್ರಾತಿನಿಧ್ಯವನ್ನು ವಹಿಸಿದರೆ ಸ್ವಲ್ಪ ಬೆಳಗಾವಿಯ ಟಚ್ ಇದೆ ಅವರಿಗೆ. ಇನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಅನಂತಕುಮಾರ್ ಹೆಗಡೆ ಅವರಿಗೆ ಹಿಂದೂಗಳ ಮತವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಮತ್ತು ಕೈತಪ್ಪಿದಂತಹ ಹಿಂದೂ ಮತಗಳನ್ನು ತಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ. ಅದಕ್ಕೆ ಬೇಕಾದಂತಹ ಪ್ಲ್ಯಾನ್ಸ್ ಏನಾದರೂ ಕೊಟ್ಟಿದ್ದಾರಾ ಅಲ್ಲಿಯ ಸ್ಥಳೀಯ ಕಾರ್ಯಕರ್ತರಿಗೆ, ಅಥವಾ ಅದರ ಬಗ್ಗೆ ಏನಾದರೂ ಮೀಟಿಂಗ್ ಆಗಿದೆಯಾ ಗೊತ್ತಿಲ್ಲ. ಆ ರೀತಿಯಾದಂತಹ ಒಂದಿಷ್ಟು ವಿಚಾರಗಳು ಈಗ ಬಿಜೆಪಿಯ ಪಾಳೆಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಮತ್ತು ಅದನ್ನು ಹೊರತುಪಡಿಸಿ ಬೇರೆ ಮಾತುಕತೆಗಳು ಕೂಡ ನಡೆದಿರಬಹುದು ಅನ್ನುವಂತಹ ವಿಚಾರಗಳು ಕೂಡ ಈಗ ಹರಿದಾಡ್ತಾ ಇದೆ.